ಅಂದ್ರೆ ಅವಾಗ ಏನು ಅಂತಂದ್ರ ಅವನಿಗೆ ಎಲ್ಲಿ ಸೇರ್ಪಡೆ ಆಗಾಕ್ ಚಾನ್ಸ್ ಸಿಗ್ತೈತಿ, ಸೈನಿಕ ಆಗ್ಲಿಕ್ಕೆ ಅಂತಂದ್ರ ಸೈನ್ಯದೊಳಗ ಸೇರ್ಪಡೆ ಆಗ್ಲಿಕ್ಕೆ ಚಾನ್ಸ್ ಸಿಗ್ತೈತಿ. ಸೊ ಈ ರೀತಿ ಕಠೋರವಾಗಿರುವಂತಹ ತರಬೇತಿಯನ್ನ ಪಡೆದಿರುವಂತಹ 300 ಜನ ಸೈನಿಕರಿದ್ರು ಇವ್ರು. ಎಷ್ಟು ಜನ ಇದ್ರು ಇವರು? 300 ಜನ ಸೈನಿಕರಿದ್ರು. ಇವ್ 300 ಜನ ಸೈನಿಕರು 3 ಲಕ್ಷ ಜನರಿಗೆ ಏನ್ ಮಾಡ್ತಾರೆ? ಸಾಯಿಸ್ತಾರೆ, ಅವರನ್ನ ಹೊಡೆದು ಉಡಿಸ್ತಾರೆ ಅಥೆನ್ಸ್ ದವರನ್ನ. ಸೊ ಫಿಲ್ಮ್ ಇದೆ, ಬಹಳ ಬೆಸ್ಟ್ ಇದೆ, ಚೆನ್ನಾಗಿದೆ. ಸೊ 300 ಅನ್ನುವಂತಹ ಒಂದು ಮೂವಿ. ಸೊ ಅದನ್ನ ನಿಮ್ಗೆ ಟೈಮ್ ಸಿಕ್ತು ಅಂತಂದ್ರೆ ಒಂದ್ 2 ತಾಸು 2.5 ತಾಸು ಅದನ್ನ ಏನ್ ಮಾಡ್ಬೋದು, ನೀವು ನೋಡ್ಬೋದು. ಸೊ ಇದು ಏನು ಅಂತಂದ್ರ ಅಥೆನ್ಸ್ ಮತ್ತು ಸ್ಪಾರ್ಟಾಗಳ ನಡುವೆ ಯುದ್ಧ ಆಗಿತ್ತು. ಓಕೆ, ಆಮೇಲೆ ಇವು ಸ್ಪಾರ್ಟಾಗಳು ಏನು ಅಂತಂದ್ರೆ ಬೇರೆ ಯಾವ್ದ್ರಿಂದ ಹೋರಾಡ್ತಿರ್ಲಿಲ್ಲ. ಅವ್ರ ಹತ್ರ ಏನಿತ್ತು? ಒಂದು ರಕ್ಷಾ ಕವಚ ಇತ್ತು, ಅದ್ರ ಜೊತೆಗೆ ಒಂದ್ ಏನಿತ್ತು ಅಂತಂದ್ರೆ ಈ ರೀತಿ ಒಂದು ಬಾಣದ ತರಹ ಒಂದು ದೊಡ್ಡದಾಗಿರುವಂತಹದ್ದು, ಉದ್ದವಾಗಿರುವಂತದ್ದು ಬಾಣದ ತರ. ಸೊ ಇದರಿಂದನ ಏನ್ ಮಾಡ್ತಿದ್ರು? ಅವರು ರಕ್ಷಣೆಯನ್ನ ಮಾಡ್ಕೋತಿದ್ರು. ಆಮೇಲೆ ಇದರಿಂದನ ಎಲ್ಲಾ ಜನರಿಗೆ ಏನ್ ಮಾಡ್ತಿದ್ರು? ಅವರು ಹೊಡಿತಿದ್ರು. ನೋಡ್ರಿ ಇಲ್ಲಿ ಕೈ ಆಗಿದೆ. ಆಮೇಲೆ ಈ ಫಿಲ್ಮ್ ನೋಡ್ರಿ ಅಂತಂದ್ರೆ ಗೊತ್ತಾಗ್ತೈತಿ ಅವರ ಒಂದು ರಣನೀತಿ ಯಾವ ರೀತಿ ಇರ್ತೈತಿ. ಬಹಳ ಬೆಸ್ಟ್ ಆಗಿ ಫಿಲ್ಮ್ ದೊಳಗ ಅವ್ರ ಏನ್ ಮಾಡ್ಯಾರ ಅಂತಂದ್ರ ತೋರ್ಸ್ತಾರೆ. ಸೊ ಇವಿಷ್ಟು ಏನು ಅಂತಂದ್ರ ಮುಖ್ಯವಾಗಿರುವಂತಹ ಬೇರೆ ನಾಗರಿಕತೆಯ ಬಗ್ಗೆ ನಿಮ್ಗ ಗೊತ್ತಿರಬೇಕಾಗಿತ್ತು, ಸ್ವಲ್ಪ ಬ್ರೀಫ್ ಆಗಿ. ಇದರಲ್ಲಿ ನಾವು ನೋಡಿರುವಂತದ್ದು ಯಾವುದು ಅಂತಂದ್ರ ಮೆಸೊಪಟೋಮಿಯಾ ನಾಗರಿಕತೆ ನೋಡಿದ್ವಿ. ಆಮೇಲೆ ಯಾವ್ದು ನೋಡಿದ್ವಿ?